ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ಲೀಸ್ ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಗಾಯ್ಸ್. ಇವಾಗ ನೀವು ಅನ್ಕೋತಾ ಇರ್ಬೋದು, ಏನಪ್ಪ ಇದು ವಿಡಿಯೋ, ಯಾರೋ ವಿಡಿಯೋ ಹಾಕಿದ್ದಾರೆ, ಏನು ವಿಡಿಯೋ ಹಂಗೆ ಹಿಂಗೆ ಅಂತ ಅನ್ಕೋತೀರ. ಖಂಡಿತವಾಗ್ಲೂ ಇದು ಬಂದ್ಬಿಟ್ಟು ಕನ್ಯಾಕುಮಾರಿ ಬೀಚು. ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಕೆಲವ್ರು ಹೋಗಿದ್ರು, ಅಲ್ಲಿನ ಒಂದೆರಡು ಮೂರು ವೀಡಿಯೋಸ್ನ ಕಳಿಸಿದ್ರು. ಅಲ್ಲಿಗೆ ಹೋಗಿ ನೋಡೋ ಅದೃಷ್ಟ ಅಂತಾದರೂ ಇಲ್ಲ. ಅಟ್ಲೀಸ್ಟ್ ನಾನು ಹೇಳಿದ್ದೆ ಒಂದೆರಡು ಸ್ವಲ್ಪ ವೀಡಿಯೋ ಮಾಡಿ ಕಳಿಸಂದ್ಬಿಟ್ಟು ಅವರು ವೀಡಿಯೋ ಮಾಡಿ ಕಳಿಸಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಇಲ್ಲಿಂದ ನೋಡೋಕ್ಕೇ ತುಂಬ ಚೆನ್ನಾಗಿದೆ. ಇನ್ನು ಅಲ್ಲೋಗಿ ಆಟಾಡೋದು ನೋಡೋದೆಲ್ಲ ಇದೆಯಲ್ಲ, ತುಂಬಾ ಅದ್ಭುತ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ನೋಡೋಕ್ಕಿಂತ ತುಂಬ ಖುಷಿ ಆಗ್ತಾಯಿದೆ. ಮತ್ತು ಎಲ್ಲ ನೋಡಿದ್ದಾಯಿತು. ಇವಾಗ ನಾವು ಬೆಳಗ್ಗೆನೇ ವಾಕಿಂಗ್ ಹೋಗಿದ್ವಿ. ನಾನು ನಮ್ಮ ಮನೆಯವರು ಬೆಳಗ್ಗೆ 5:30 5 ಗಂಟೆಗೆಲ್ಲ ಇದ್ದು ವಾಕಿಂಗ್ ಹೋಗ್ತಾಯಿದ್ವಿ. ತುಂಬ ಚೆನ್ನಾಗಿತ್ತು ಬೆಳಗ್ಗೆನೇ. ಇವಾಗ ಸಮ್ಮರ್ ಟೈಮ್ ಅಲ್ವಾ, ಬೆಳಗ್ಗೆನೇ ಹೋದರೆ ತುಂಬ ಚೆನ್ನಾಗಿರುತ್ತೆ. ಸೆಕೆ ಅಲ್ವಾ, ತುಂಬ ಸೆಕೆ ಆಗುತ್ತೆ. ಸೊ ಸ್ವಲ್ಪ ವಾಕ್ ಮಾಡೋಣ ಅಂದ್ಬಿಟ್ಟು ಹಿಂಗೆ ವಾಕ್ ಮಾಡ್ತಾಯಿದ್ದೀವಿ. ಮತ್ತು ವಾಕೆಲ್ಲ ಮುಗಿಸ್ಕೊಂಡು ಒಂದು 6:30 ಮನೆಗೆ ಬಂದುಬಿಡ್ತೀವಿ. 1 ಅವರ್ ಅಷ್ಟೇ, 5:30 to 6:30, 5:30 6:30ವರೆಗೂ ವಾಕ್ ಮಾಡ್ತೀವಿ. ಮಾಡಿಬಿಟ್ಟು ಸೇಮ್ ಬರುವಾಗ ಏನಾದ್ರೂ ಹೂವು, ದೇವ್ರಿಗೆ ಹೂವು ಆಗಿರ್ಬೋದು, ತರಕಾರಿ ಆಗಿರ್ಬೋದು ತೊಗೊಂಡು ಬರ್ತೀವಿ. ತೊಗೊಂಡು ಬಂದುಬಿಟ್ಟು ಬೆಳಗ್ಗೆನೇ ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೊತೀನಿ. 6:45 ಅಡುಗೆ ಸ್ಟಾರ್ಟ್ ಮಾಡ್ಕೊತೀನಿ. ಎಣ್ಣೆ ಬದನೆಕಾಯಿ ಚಪಾತಿ ತಿನ್ನುವುದು ತುಂಬಾ ಅದ್ಭುತ ಅಂತಲೇ ಹೇಳ್ಬೋದು. ಎರಡಕ್ಕೂ ತುಂಬ ಕಾಂಬಿನೇಷನ್ನು. ಹಾಗಾಗಿ ನನ್ನ ಮಗಳೊಂದು 3 ದಿನದಿಂದನೂ ಕೇಳ್ತಾನೆ ಇದ್ಲು, ಅಮ್ಮ ಎಣ್ಣೆ ಬದನೆಕಾಯಿ ಸಾಂಬಾರು ಮಾಡು ಅಂದ್ಬಿಟ್ಟು. ಸೊ ನಾನು ಎಣ್ಣೆ ಬದನೆಕಾಯಿ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಮತ್ತು ಹಂಗೆ ಮೇಲೆ ಸ್ವಲ್ಪ ತೋರಿಸ್ತಾ ಇದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಪ್ರತಿಯೊಂದು ಮಸಾಲನೂ ಕೂಡ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಗೊಜ್ಜು ಹದಕ್ಕೆ ಬರುವಂತೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ಟ್ರೈ ಮಾಡಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ ನೋಡಿ. ಎಣ್ಣೆ ಬದನೆಕಾಯಿ ಸಾಂಬಾರು ತುಂಬ ನೀರು ಹಾಕೋಬೇಡಿ, ಗಟ್ಟಿಯಾಗಿ ಇರಲಿ. ಗಟ್ಟಿಯಾಗಿದ್ರೇ ಚೆಂದ. ಆಲ್ರೆಡಿ ಸ್ವಲ್ಪ ತೆಳ್ಳಗೆ ಆಗ್ಬಿಟ್ಟೈತೆ. ಚಪಾತಿಗೆ, ರೊಟ್ಟಿಗೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ನೀವು ನೋಡ್ಬೋದು. ಹಳೇ ಚಾನಲಲ್ಲೆಲ್ಲ ಹಾಕಿದ್ದೀನಿ. ಪ್ರತಿಯೊಂದು ಅಡುಗೆನ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಏನಾದರೂ ಹೊಸದಾಗಿ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ನಾನು ಅಪ್ಲೋಡ್ ಮಾಡ್ತೀನಿ. ವಿಡಿಯೋನ ಆದಷ್ಟು ಶೇರ್ ಮಾಡಿ. ಹಾಯ್ ಶಾಲೆದಿನ ಮೇಡಮ್, ನಾಚಿಕೆ ಇವ್ರಿಗೆ. ನಾವೆಲ್ಲರೂ ಕಂಪನಿ ಕಡೆಯಿಂದ ಆನೇಕಲ್ಗೆ ಹೊರಟಿದ್ದೀವಿ. ಯಾಕೆ ಅಂತ ಅಂದರೆ ಅಲ್ಲಿ ಸಿದ್ದರಾಮಯ್ಯವರು ಮತ್ತು DK ಶಿವಕುಮಾರ್ ಅವರು ಬರ್ತಾರೆ ಅಂದ್ಬಿಟ್ಟು. ಸೊ ಹಂಗಾಗಿ ನಾವು ಹೋಗ್ತಾಯಿದ್ದೀವಿ. ಅಲ್ಲಿ ಸ್ಟೇಡಿಯಂ ಓಪನಿಂಗ್ ಅಂದ್ಬಿಟ್ಟು ಅವರೆಲ್ಲರೂ ಬರ್ತಾಯಿದ್ರು. ಸೊ ಹಂಗಾಗಿ ನಾನು ಅವ್ರನ್ನ ನೋಡೋಕ್ಕೋಸ್ಕರನೇ ಹೋಗಬಾರ್ದು, ತುಂಬ ರಶ್ ಇರುತ್ತೆ ಹಂಗೆ ಅಂದ್ಕೊಂಡಿದ್ದೆ. ಅವ್ರನ್ನ ನೋಡೋಕ್ಕಂತಲೇ ನಾನು ಮಗಳನ್ನ ಕರ್ಕೊಂಡು ಅವ್ರ ಜೊತೆಲೆಲ್ಲ ಹೊರಟಿದ್ವಿ. ಬಸ್ಸು ಕೂಡ ಅವರೇ ಮಾಡಿದರು. ತುಂಬ ಚೆನ್ನಾಗಿತ್ತು. ಖುಷಿಯಾಗಿ ಹೋದ್ವಿ, ಖುಷಿಯಾಗಿ ಬಂದ್ವಿ. ಮತ್ತು ಅಲ್ಲಿ ತುಂಬ ಸೌಂಡ್ಸು, ವಿಡಿಯೋ ಮಾಡೋಕ್ಕೆ ಡಿಸ್ಟರ್ಬ್ ಅಂದ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಅಲ್ಲಿ ಮ್ಯೂಸಿಕ್ಗಳು, ಹಾಡುಗಳೆಲ್ಲ ಬರ್ತಾಯಿದ್ವು. ಹಾಗಾಗಿ ನಾನು ಎಲ್ಲ ಫುಲ್ಲು ಮ್ಯೂಟ್ ಮಾಡಾಕ್ಬಿಟ್ಟಿದ್ದೀನಿ. ಮತ್ತೇನಾದರೂ ಹಾಗೆ ಬಿಟ್ಬಿಟ್ರೆ ಕಾಪ್ರೇಟಿಂಗ್ ಅಂತ ತೋರಿಸುತ್ತೆ. ಆಲ್ರೆಡಿ 2 ಸರಿ ತೋರಿಸ್ಬಿಟ್ಟೈತೆ. ಹಂಗಾಗಿ ಏನಾದರೂ ಮ್ಯೂಸಿಕ್ ಹಾಕೋಕ್ಕೆ ಭಯ ಆಗುತ್ತೆ. ಹಂಗಾಗಿ ಎಲ್ಲ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ತುಂಬ ಸೆಕೆ ನಂಗೆ ನಮ್ಮ ಪುಣ್ಯ ಬಿಸಿಲಿರಲಿಲ್ಲ. ಚೆನ್ನಾಗಿತ್ತು, ಮಾತ್ರ ಚೆನ್ನಾಗಿ ಊಟ ಎಲ್ಲ ಸಿಕ್ತು. ಮತ್ತು ಚೆನ್ನಾಗಿ ಹೋದ್ವಿ, ಬಂದ್ವಿ. ನೋಡಿ ಸಿದ್ದರಾಮಯ್ಯ ಅವ್ರು ಬರ್ತಾಯಿದ್ದಾರೆ. ನಾನಿದ್ದೆ ಫಸ್ಟ್ ಟೈಮು ಅವ್ರನ್ನ ಡೈರೆಕ್ಟಾಗಿ ನೋಡಿದ್ದು. ನೋಡೋಕ್ಕೊಂಥರ ನನಗೆ ಖುಷಿ ಆಯಿತು. ಯಾಕಂದರೆ ಇಷ್ಟು ವರ್ಷ ಟಿ ವಿಲಿ ನೋಡ್ತಾ ಇದ್ದೆ. ಡೈರೆಕ್ಟಾಗಿ ನೋಡಿದ್ನಲ್ಲ, ಹಂಗಾಗಿ ನಾನು ಕಾಣಿಸ್ತಾನೆ ಇರಲಿಲ್ಲ. ಚೇರ್ ಮೇಲೆ ಹತ್ತು ನಿಂತ್ಕೊಂಡು ವೀಡಿಯೋ ಮಾಡಿದ್ದೀನಿ. ಇನ್ನೊಂದು ಹೇಳಬೇಕಾದ್ರೆ ವೀಡಿಯೋ ಮಾಡೋಕ್ಕೋಸ್ಕರ ಅಂತಲೇ ಹೋದೆ ನಾನು.
ರಜೆ ಬೇರೆ ಇತ್ತಲ್ಲ, ಸರಿ ಬಿಡ ಆಯಿತು ಅವ್ರನ್ನೆಲ್ಲ ನೋಡ್ದಂಗೆ ಆಗುತ್ತೆ ಹತ್ತಿರದಿಂದ, ವಿಡಿಯೋ ಕೂಡ ಮಾಡ್ಕೊಂಡಂಗೆ ಆಗುತ್ತೆ ಅಂದ್ಬಿಟ್ಟು ನಾನು ಹೋದೆ. ಚೆನ್ನಾಗಿತ್ತು ನಿಜವಾಗ್ಲೂ. ಎಷ್ಟು ಜನ ವಿಡಿಯೋ ಮಾಡ್ತಾಯಿದ್ರು ಅಂದರೆ ನಮ್ಮ ಬೇರೆ ಆಮೇಲೆ ಸಮಿತ್ರಮ್ಮ ತಿಂದ್ರ ಊಟ ಎಷ್ಟು ಕೊಡಿದ್ರಿ ಮಜ್ಜಿಗೆ? 5 ಇನ್ನೊಂದ ಎಲ್ಲಿ ತುಂಬ್ತೀರಾ? ಹೊಟ್ಟೆ ಅಲ್ಲ, ಅದು ಹೊಟ್ಟೆ ಅಲ್ಲ, ಹೊಟ್ಟೆ ಅಲ್ಲ. 6 ಎಷ್ಟು ಕೊಡ್ತೀರ ಮಜ್ಜಿಗೆ? ನೀನು ಮಾಡಿಲ್ಲ? ಬಾರೋ, ಯಾಕೆ ಮಜ್ಜಿಗೆ ಇಸ್ಕೊಂಡಿಲ್ಲ? ಮಾಡ್ರವ, ಹಾಯ್ ಮಾಡ್ರಿ. ಹಾಯ್ ಮೇಡಮ್. ಸಕ್ಕರೆ ಮಾಡಿದ್ಯಾ? ತಗೋ ಹೇಳಂಗಂತ. ಯಾಕೆ ಅದಕ್ಕೆ ಬಗ್ಗವಳೆ ಅವಳು. ಹಾಯ್ ಮಾಡು. ಯಾರು ಮಕ ನೋಡ್ತಾ ಇದೀಯಾ? ಗೊತ್ತಿಲ್ಲ ಕರೆ. ಹಾಯ್ ಮಾಡ್ರವ. ಹಾಯ್ ಹಾಯ್ ಹಾಯ್. ಸುಮಿತ್ರಮ್ಮ ಬೈದು ಬಿಡ್ತು, ಹೋಗ್ಯ ದನ ಕಾಯೋಳೆ ಅಂತ. ಹಾಯ್ 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 ಶ್ಯಾಮ್ಲಾ. ನಾಳೆಗೆ ಬರ್ತೀಯ ಯೂಟ್ಯೂಬಲ್ಲಿ? ಸೊ ಮತ್ತೆ ಸಾಯಂಕಾಲ ಮನೆಗೆ ಬಂದ್ವಿ. ಬಂದ್ಬಿಟ್ಟು ಶನಿವಾರ ಅಲ್ವಾ, ನಾನ್ ವೆಜ್ ಏನು ಮಾಡಲ್ಲ, ಅನಿವಾರ್ಯ ಮಾಡ್ತೀವಿ, ಮಾಡೋದೇ ಇಲ್ಲ ಅಂತೇನಿಲ್ಲ. ನಾನು ಬಂದ ತಕ್ಷಣ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮುದ್ದೆ, ನುಗ್ಗೆ ಸೊಪ್ಪು ಪಲ್ಯ ಮತ್ತು ಬೇಳೆ ಸಾಂಬಾರೆಲ್ಲ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು ನುಗ್ಗೆ ಸೊಪ್ಪು ಪಲ್ಯ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇದೆ, ಆದರೆ ತುಂಬ ಜನ ಮೊಟ್ಟೆ ಎಲ್ಲ ಹಾಕಲ್ಲ. ನಾವು ನುಗ್ಗೆ ಸೊಪ್ಪಿಗೆ ಮೊಟ್ಟೆ ಎಲ್ಲ ಹಾಕ್ತೀವಿ, ಚೆನ್ನಾಗಿರುತ್ತೆ. ಬೇಕಿದ್ರೆ ಒಂದು ಸಾರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನುಗ್ಗೆ ಸೊಪ್ಪು ಪಲ್ಯಕ್ಕೆ ಮೊಟ್ಟೆ ಪಲ್ಯ ಎಲ್ಲ ರೆಡಿ ಆದಮೇಲೆ ಮೊಟ್ಟೆ ಒಡೆದು ಹಾಕ್ಕೊಳ್ಳಿ. ಒಂದು 5-10 ನಿಮಿಷ ಚೆನ್ನಾಗಿ ಬೇಯಿಸಿ, ನೀರು ಒಂದು ಡ್ರಾಪು ಕೂಡ ಹಾಕಬೇಡಿ. ಹಾಕೋದ್ರಿಂದ ಅದು ಅಷ್ಟೊಂದು ಟೇಸ್ಟ್ ಇರಲ್ಲ. ಚೆನ್ನಾಗಿ ಹಾಗೆ ಫ್ರೈ ಮಾಡ್ತಾಯಿದ್ರೆ ಸಖತ್ತಾಗಿರುತ್ತೆ ನಿಜವಾಗ್ಲೂ. ಇದಕ್ಕೇನು ಜಾಸ್ತಿ ಐಟಮೇ ಬೇಕಾಗಿಲ್ಲ. ಒಂದು ಸ್ವಲ್ಪ ಈರುಳ್ಳಿ ಒಂದು ಜಾಸ್ತಿ ಬೇಕಷ್ಟೇ. ಒಂದು 5-6 ಈರುಳ್ಳಿ, ಒಂದು 5-6 ಒಣಮೆಣಸಿನ್ಕಾಯಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಅರಿಶಿನ, ಅಷ್ಟೇ ಐಟಮ್ ಬೇಕಾಗೋದು. ಇಷ್ಟನ್ನೆಲ್ಲ ಹಾಕಿ ಮಾಡೋದ್ರಿಂದ ತುಂಬಾ ಸಖತ್ತಾಗಿರುತ್ತೆ. ಲಾಸ್ಟಲ್ಲಿ ಮೊಟ್ಟೆ ಒಡೆದು ಹಾಕಿದರೆ ಆಯಿತು, ರೆಡಿ ಪಲ್ಯ. ಸೊ ಇಷ್ಟೇ, ಪಲ್ಯ ರೆಡಿ ಆಗಿಬಿಡುತ್ತೆ. ನಿಜವಾಗ್ಲೂ ಒಂದು ಮುದ್ದೆ ತಿಂದ್ಬಿಡ್ಬೋದು. ಪಲ್ಯ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಸಾಂಬಾರು ಕೂಡ ಬೇಳೆ ಸಾಂಬಾರು ಸಖತ್ತಾಗಿತ್ತು. ಆರಾಮಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಫುಲ್ಲು ವಿಡಿಯೋ ನೋಡಬೇಕು ಗೈಸ್. ನೀವು ಅರ್ಧಂಬರ್ಧ ನೋಡಿದರೆ ಅಲ್ಲಿ ಏನು ವೀಡಿಯೋಸ್ ಅನ್ನೋದೇ ಗೊತ್ತಾಗಲ್ಲ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್, ಬಾಯ್. ಹಾಯ್ ಗೈಸ್, ನೋಡ್ತಾ ಇರ್ಬೋದು ತುಂಬ ಕತ್ಲೆ ಆಗಿಬಿಟ್ಟಿದೆ. ಕತ್ಲೆ ಒಳಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ತುಂಬ ಮಳೆ ಕೂಡ ಬರ್ತಾಯಿತ್ತು. ನಾನು ವಾಕ್ ಮಾಡೋಣ ಅಂದ್ಬಿಟ್ಟು ಮೇಲೆ ಬಂದಿದ್ದೆ. ಸೊ ತುಂಬಾ ಮಳೆ ಬಂದ್ಬಿಟ್ಟೈತೆ ಸಡನ್ನಾಗಿ. ಬಿಸಿಲು ಎಷ್ಟು ಬಂತು, ಅದ್ರ ಡಬ್ಬಲ್ಲು ತ್ರಿಬ್ಬಲ್ಲು ಮಳೆ, ಚಳಿ, ಗಾಳಿ ಬರೋ ಮೂಮೆಂಟ್ ಅನ್ನಿಸ್ತೈತೆ. ಈಗ ನೋಡಿದ್ರೆ ನೋಡಿ ಎಷ್ಟೊಂದು ಬರ್ತೈತೆ ಈ ಮಳೆ ಒಳಗೇ. ಸುಮ್ಮನೆ ಮೇಲೆ ಬಂದೆ, ಸಡನ್ನಾಗಿ ಮಳೆ ಬಂತು. ಹಾಗೆ ಇರಲಿ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಸುತ್ತಮುತ್ತ ಫುಲ್ಲು ಕಾಡು ಮಧ್ಯದಲ್ಲಿ ಬಿಲ್ಡಿಂಗ್ ಐತೆ. ಇದು ಕಾಡೇನ ಅಂತ ಕಾಡಲ್ಲ, ಊರೊಳಗೇ ಗಿಡ ಮರಗಳು ಜಾಸ್ತಿ ಇದ್ದಾವೆ ನೋಡಿ. ಇದು ಆ ಕಡೆ ಒಂದೂರು, ಈ ಕಡೆ ಒಂದೂರು. ಕರೆಂಟೆಲ್ಲ ಸ್ವಲ್ಪ ಕಮ್ಮಿ. ಎಷ್ಟು ಕತ್ಲೆ ಐತಲ್ಲ ಗೈಸ್, ನಿಜವಾಗ್ಲೂ ಸ್ವಲ್ಪ ಭಯ ಆಗುತ್ತೆ. ಸರಿ ಗೈಸ್, ಮನೆಗೆ ಹೋಗ್ತೀನಿ. ತುಂಬ ಮಳೆ ಬರ್ತೈತೆ, ಮೊಬೈಲೆಲ್ಲ ಒದ್ದೆ ಆಗಿಬಿಡುತ್ತೆ.
ಬೆಳ್ಳು ಟೊಪ್ಪು ಬೆಳ್ಳ ಬೆಳ್ಳೋಡು ಹೆಂಗೆ ಕಟ್ಟಾಗೈತೆ ಯಪ್ಪ ಹೆಂಗೆ ಕಟ್ಟಾಗೈತಿ ಇಲ್ಲಿ. ನಾನು ಆಗ್ಲೇ ಇಲ್ಲಿ ಮನೆ ಹತ್ರ ಜಾರೋಗ ಅಲ್ಲಿ ಗೋಡೆ ಹೊಡ್ಕೊಂಡು ಈ ಕಡೆ ನೆಟ್ಟಿಗೆ ನಿಂಗೆ ನಿಂಗೆ ಮೋಸ್ಟ್ಲಿ ಎಡ್ದಾಗ ನೋಡ್ಕೊಂಡಿರ್ತದೆ ಅದಕ್ಕೆ. ಅರ್ಶನ ಹಾಕ್ಬಿಡಲ್ಲ ಬಾ. ನಮಗ್ ಗೊತ್ತಿಲ್ಲ ಇವಾಗ ಎಷ್ಟು ನೋಡಿದೆ ಲೆಡ್ಡು ಕುತ್ಕೋ. ಇವತ್ತು ಬೇರೆ ಮಳೆ ಜೋರ್ ಬಂದಿತ್ತು, ಮೆಟ್ಲು ಎಲ್ಲ ಇವನ್ ಸೈಕ್ ಜಾರ್ದ ಇಲ್ಲ ಕಿಲಿ ಬೆಳ್ಮೇಲೆ ನೋಡಿ ಹೆಂಗ್ ಉದುರಿಸ್ತಿದಿ ಸುಮ್ಮನೆ ಮಾಡಿ ಸಾಕು. ಬೆಳ್ಮೇಲೆ ಹಾಕ್ತಾನ ಸಾಕು ಬಿಡು. ಬೆಳ್ಳು ಅರ್ಶನ ಹಾಕಿದ್ರೆ ಉರಿತದೆ ಕ್ರಮ. ಯಾವಾಗ ಬಿದ್ದಂತ ಯಾರಾದ್ರೂ ಇರ್ಬೇಕಾಗಿತ್ತು ನಿಮ್ ಜೊತೆ. ಕೆಲಿಕೆಲ್ಲ ಚೆಲ್ಬಿಡಕಲ್ಲ. ಅದೇನ ಹಾಕ್ಬಿಟ್ಟು ಗಡಿ ಮನೆ ಐತಿ ಒಲೆ ಚಕ್ರಾಸ್ಬಿಟ್ಟು ಓಪನ್ ಇರುತ್ತೆ ಒಂದು ಇಂಜೆಕ್ಷನ್ ಹಾಕ್ಸ್ಕೊಬ್ರವ ಮಡಗಿದೆ ಕಸ ತೆಗಿಬಿಡೋಣ. ಬಿಲ್ಲೇನಾಯ್ತು ನೋಡು. ಹ್ಞೂ ಅಲ್ಲಿ ಜಾಗಗಳಿಗೆ ಕೆಳಗೆ ಬಂದು ಬಿದ್ದಿದ್ದೀನಿ ಉಳ್ಕೊಂಡು ನೋಡಲ್ಲ. ಫೋನು ಕೊಡಿದಾಗೈತೆ ಎಲ್ಲ ಫೋನ್ ಪುಟ್ಟಿಗೆ ಹೊಡೆದೋಗದೆ ಇಲ್ಲಿ ಮಾತಾಡೋದಾಗದೆ. ಅಯ್ಯೋ ಗಾಯ್ಸ್ ಇಲ್ಲಿ ಬಿದ್ದೋಗ್ಬಿಟ್ಟೆ ನಿಜವಾಗ್ಲೂ. ಲೈಟ್ ಹಾಕು. ಹ್ಞೂ ಅಲ್ಲಿ ಬಳೆಗಳು ಬಿದ್ದೋಗಿ ನೋಡಿ, ಇಲ್ಲಿ ಬಳೆಗಳು ಬಿದ್ದೋಗಿ ಇಲ್ಲಿ ನೋಡಿ, ಚಿಕ್ಕ ಚಿಕ್ಕ ಬಳೆ ಫುಲ್ಲು ಅಲ್ಲಿಂದ ಬಿದ್ದಿರೋದು. ಅಲ್ಲಿ ಕಾಲಿಕ್ಕಿದೆ, ಅಲ್ಲಿಂದ ಇಲ್ಲಿ ಬಂದು ಬಿದ್ದಿದ್ದೀನಿ. ಹಾಂ ಏಕೆ ಹೇಳು ಈಗಲೇ. ಇಲ್ಲಿಗೆ ಹಾಕಿ, ಇಲ್ಲಿಗೆ ಬೆಳಕು ಬಿಡಿ. ಇಲ್ಲಿಗೆ ನೋಡಿ, ಇಲ್ಲಿ ಬಳೆ, ಇಲ್ಲಿ ಬಳೆ ನೋಡಿ, ಎಲ್ಲ ಬಳೆ. ಹ್ಞೂ ಅಲ್ಲಿಂದ ಕಾಲಿಗೆ ಕಂಬಿ ಹಿಡ್ಕೊಂಬಂದೆ, ಕಾಲು ಗ್ರಿಪ್ಪೇ ಸಿಕ್ಕಿಲ್ಲ. ಅಲ್ಲಿ ಬಿಂದ ಫುಲ್ಲು ಬಿದ್ದು ಇಲ್ಲಿ ಬಂದು ಸಿಗಾಕೊಂಡೆ. ಹೇಳ್ತೀನಿ ಹಂಗೆ ಹೇಳು. ಹೇಳ್ತೀನಿ ಆಫ್ ಮಾಡಮ್ಮ. ನೋಡೋ ಮೊಬೈಲು ಹೊಡೆದೋಯ್ತು ನೋಡಿ ನೋಡಿ ಫುಲ್ ಬಿಟ್ಟೋಗಿದ್ದು ನೋಡಿ. ಇಷ್ಟು ದಿನ ಚೆನ್ನಾಗಿತ್ತು ಕಣಮ್ಮ, ನಿನ್ನೆವರೆಗೂ ದೇವ್ರಣೆಗೂ ಹೊಡೆದೇ ಇರ್ತಿಲ್ಲ ಟೈಲ್ಸ್ ಇಲ್ಲಿ ಅಂತ. ನಾನು ಚಪ್ಪಲಿ ಹಾಕೊಂಬಂದಿದ್ರೆ ಬೀಳ್ತೈತಿಲ್ಲ, ಚಪ್ಪಲಿ ಹಾಕೊಂಬಂದಿಲ್ಲ, ಬರೀ ಕಾಲಲ್ಲಿ ಜಾರ ಐತೆ. ನೋಡು ಬೆಳಕಿಡಿ ಇಲ್ಲಿಗೆ ನೋಡಿ, ಎಷ್ಟು ಗಾಯ ನನಗೆ. ಎಲ್ಲ ಫುಲ್ಲು ತರ್ಕೊಂಡು ಹೋಗ್ಬಿಟ್ಟೈತೆ ಇಲ್ಲಿ, ಫುಲ್ಲು ತರ್ಕೊಂಡು ಹೋಗ್ಬಿಟ್ಟೈತೆ. ಬೆಳಕು ಬಿಡ್ಲ ಇಲ್ಲಿಗೆ, ಕೈ ಬಿಡು ನೋಡಿಲ್ಲವ. ಅಪ್ಪ ನನಗೆ ಬೇಜಾರಾಗೋಯ್ತು. ಸುಮ್ಮನೆ ಮನೆಗಿದ್ದವಳು ಮ್ಯಾಗಡೆಗೆ ಬಂದಿದ್ದೀನಿ. ನೀನು ಇದು ಮಾಡು. ಬೆಳ್ಳು ತೋರಿಸ್, ಬೆಳ್ಳು ಸ್ವಲ್ಪ ಇದು ಹಿಂದೆ ಇಲ್ಲಿ ಕೈ. ಫಸ್ಟ್ ಟೈಮ್ ನಾನು ಬಿದ್ದಿದ್ದು ಕಲ. ಯಾಕೆ ಬಡ್ಸಕ್ಕೆ ಬಿದ್ದಿಲ್ವಾ? ದಿನ ಬಂದು ಇವತ್ತು ದೂರ ನಿಂತ್ಕೊ. ಹಾಂ ಅದು ಮೋಸ್ಟ್ಲಿ ಸ್ಟೆಪ್ಸು ಜಾರೈತೆ. ನಿಂಗೆ ಇವತ್ತು ಅದೃಷ್ಟ ಚೆನ್ನಾಗಿದೆ. ನಮ್ಮ ಮಮ್ಮಿ ಬಿದ್ದುಬಿಡ್ತು ಕಣೆ. ಅಲ್ಲ ಬಲ್ದಾಗ ಏನಾದ್ರು ಹೊಡ್ಕೊಳ್ತಾ ಹೇಳು. ಬಲ್ದಾಗ ಅರಶಿನ ಹಾಕ್ಬಿಟ್ಟಿದ್ದೀರ ಹಂಗೆ. ಬಳೆ ಎಲ್ಲ ಹೊಡೆದೋದು, ಬಳೆ ಎಲ್ಲ ಹೊಡೆದೋದು. ನಿಂಗೆ ಇವತ್ತು ಮೋಸ್ಟ್ಲಿ ಬಲ್ದಾಗ ಏನಾದ್ರು ಹೊಡ್ಕೊಂಡೈತ ಮಮ್ಮಿ. ಜೋರಾಗಿ ಬಿದ್ದುಬಿಟ್ಟೆ. ಇದೇ ಫಸ್ಟ್ ಟೈಮ್ ಬಿದ್ದಿದ್ದು ನಾನಂತೂ. ನಾನು
ಬ್ರ್ಯಾಂಡ್ ನಾ ಸುಮ್ಮನೆ ಅನ್ಕೊಂಡೆ ಬಂದು ಅರಶಿನ ಹಾಕೊಂಡೆ ನನ್ನ ಮಗ. ಇಲ್ಲೊಂದು ಸ್ವಲ್ಪ ಏಟಾಯಿತು ನೋಡಿದ್ರಲ್ಲಿ. ಕೊಡು ಮಾಡ್ತೀನಿ. ಮೊಬೈಲು ಹೊಡೆದು ಹೋಗಿದ್ದಲ್ಲಮ್ಮ. ಇದು ಜಾಸ್ತಿ ನೋವಾಗ್ತೈತೆ. ಕೊಡ್ಮ ಇಟ್ಕೊತೀನಿ. ಆಮೇಲೆ ಬಿಡೆ ಇಲ್ಲ ಸ್ವಲ್ಪ ಈ ಕಡೆ ಆಮೇಲೆ ಇಲ್ಲಿ ಅಮ್ಮ ಯಾಕೆ ನೀನು ಬಡ್ಸೋಗಿಲ್ಲ ಕಾಲು ಏಟ್ ಮಾಡ್ಕೊಂಡಿದ್ದೆ ನೀರಿಗೆ ಇಲ್ಬಿಟ್ಟು ಯಪ್ಪ ಅಲ್ಲಿ ಮಾಡ್ಕೊಂಡಿದ್ದೆ.